ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯ ಎನ್ನ ಚಾನಲಲ್ಲಿ ಇವತ್ತು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಶೇಪ್ ಹಾಕೋದು, ಪೇಪರಿಗೆ ಹೆಂಗೆ ಶೇಪ್ ಹಾಕೋದು ಅಂತ ಹೇಳ್ಕೊಡ್ತಿದ್ದಾರೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಂಟಿ ಈಗ ಹೇಳ್ಕೊಡಿ ಬ್ಲೌಸಿಗೆ ಹೆಂಗೆ ಶೇಪ್ ಹಾಕೋದು ಅಂತ. ಒಂದು ಬ್ಲೌಸಿಗೆ ಪೇಪರಿಗೆ ನಾವು ಶೇಪ್ ಹಾಕುವ ವಿಧಾನ ಅಂದರೆ ಬಟ್ಟೆ ಶೇಪು ಪೇಪರಿನ ಶೇಪು ಒಂದೇ ರೀತಿ ಇರುತ್ತದೆ. ಅದರಲ್ಲಿ ಯಾವುದೇ ಥರ ವ್ಯತ್ಯಾಸ ಏನೇ ಒಂದಾಗಿದ್ರೂ ಕೂಡ ಬರಲ್ಲ. ಅದರಲ್ಲಿ ವ್ಯತ್ಯಾಸ ಪೇಪರ್ ಫೋಲ್ಡಿಂಗು ಈ ರೀತಿ ಈ ಆಕಾರದಲ್ಲಿ ಪೇಪರ್ ಫೋಲ್ಡಿಂಗು ಈ ಮೆಜರ್ಮೆಂಟಲ್ಲಿ ಇರಬೇಕು. ಒಂದು ಬ್ಲೌಸಿನ ಮೆಜರ್ಮೆಂಟನ್ನು ನಾವು ತೊಗೊಂಡಿರ್ತೀವಿ, ಆ ಮೆಜರ್ಮೆಂಟನ್ನು ಇಲ್ಲಿ ಬರ್ಕೊಂಬಿಟ್ಟು ನಾವು ಆ ನಂತರ ಶೇಪ್ ಹಾಕಬೇಕು. ಫಸ್ಟು ಲೆಂತ್ ಉದ್ದ ತೊಗೋಬೇಕು. ಪೇಪರಲ್ಲಿ ಎಷ್ಟಿರುತ್ತೋ ಅಷ್ಟು ಲೆಂತ್ ಉದ್ದ ತೊಗೊಂಡಿರ್ತೀವಿ, ಬಟ್ಟೆಯಲ್ಲಿ ನಾವು ಲೆಂತ್ ಉದ್ದನ ಜಾಸ್ತಿ ತೊಗೋಬೇಕಾಗಿರುತ್ತೆ. ಮತ್ತು ಅಗಲನ ತೊಗೋಬೇಕು. ನಾವು ಬಟ್ಟೆಯಲ್ಲಿ ಸೇಮ್ ಪ್ರೊಸೀಜರ್ ಇರುತ್ತೆ, ಅದರಲ್ಲಿ ವ್ಯತ್ಯಾಸ ಯಾವುದೇ ರೀತಿ ಇರಲ್ಲ. ನೆಕ್ಕು 2 ಕಾಲು, ನೆಕ್ ಡೀಪು 6.5, ಭುಜ 3.5, ಬಗ್ಲಿ ಶೇಪು 5.5, ಇಲ್ಲಿ ಇದು ನೆಕ್ ರವಂಡಿಗೆ ಅರ್ಧ ಇಂಚನ್ನ ನಾವು ಶೇಪ್ ತೆಗಿಬೇಕಾಗುತ್ತೆ. ಇಲ್ಲಿ ಬಗ್ಲಿ ಶೇಪು ಫ್ರಂಟು 3/4 ಇಂಚು, ಬ್ಯಾಕು 1/4 ಇಂಚು ಶೇಪ್ ತಗೋಬೇಕು ನಾವು. ಫ್ರೆಂಡ್ಸ್, ಏನೇ ಡೌಟ್ ಇದ್ದರೂ ಕೂಡ ನಮಗೆ ಕಮೆಂಟಲ್ಲಿ ಕಳಿಸಿ ಫ್ರೆಂಡ್ಸ್, ಅದನ್ನು ಡೌಟನ್ನು ಕ್ಲಿಯರ್ ಮಾಡ್ತೀವಿ. ಬ್ಲೌಸಿನ ಬಗ್ಗೆ ಯಾವುದೇ ಥರ ಡೌಟ್ ಇದ್ದು ಏನೇ ಒಂದು ಇದ್ದಿದ್ರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಫ್ರೆಂಡ್ಸ್. ಅದರಲ್ಲಿ ಇದು ಕ್ರಾಸ್ ಬೆಲ್ಟ್ ಅಂತಲೂ ಕರೀತಾರೆ, ಬ್ರಾಪಟ್ಟಿ ಅಂತಲೂ ಕೂಡ ಕರೀತಾರೆ ಫ್ರೆಂಡ್ಸ್. ಇದರಲ್ಲೂ ಕೂಡ ಏನೇ ಡೌಟ್ ಇದ್ದರೂ ಕೂಡ ನೀವು ಕ್ಲಿಯರಾಗಿ ತಿಳಿಸ್ಕೊಟ್ರೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಫ್ರೆಂಡ್. ಇದರಲ್ಲಿ ನೀವು ಈ ರೀತಿ ನೀವು ಬ್ಲೌಸ್ ಕಟ್ಟಿಂಗ್ ಇದು ಮಾಡಿದಾಗ ನೀವು ಎಲ್ಲೂ ಕಲಿಯೋಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಆ ರೀತಿ ನೀವು ಇದನ್ನು ಮಾಡ್ಕೋಬೋದು ಫ್ರೆಂಡ್. ನಿಮಗೆ ಲೈವ್ ಕ್ಲಾಸ್ ಬೇಕು ಅಂದರೂ ಕೂಡ ಅದನ್ನು ನಾವು ನಡೆಸ್ಕೊಡ್ತೀವಿ. ಇದು ಬ್ಯಾಕ್ ಫ್ರೆಂಡ್ಸ್, ಇದು ಬ್ಯಾಕಿಂದು ಡೀಪನ್ನ ನಾವು ತೊಗೊಳೋದು. ನಾವು ಬ್ಯಾಕ್ ಡೀಪು ನಾವು 11 ತೊಗೊಂಡಿದ್ದೀವಿ ಫ್ರೆಂಡ್. ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ನಮಗೆ 11 ಇದೆ, 11 ನಾವು ತೊಗೊಂಡಿದ್ದೀವಿ. ಬ್ಯಾಕ್ ರವಂಡಿಗೂ ಫ್ರೆಂಡ್ ಅರ್ಧ ಇಂಚ್ ಬಂದರೆ ಸಾಕು ಫ್ರೆಂಡ್. ಅದು ರವಂಡು ನೀಟಾಗಿ ನಮಗೆ ಕೊಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ.